ವೆದರ್ ನೋಡಿ ಹೀಗೆ ಉಂಟು. ಈ ಅಪ್ಪ ಉಂಟಲ್ಲ, ಸಡನ್ ಒಂದು ಡಿಸಿಷನ್ ಅವ್ರದ್ದು ಇವತ್ತು ಒಂದಿದ್ರೆ ನಾಳೆ ಇನ್ನೊಂದು ಆಗ್ತದೆ. ಪೌಡ್ರ್ ಹಾಕಿ ಕಲಸುದು. ನೋಡಿ ಇವನ್ ಹೇಳ್ತಿದ್ದಾನೆ. ತರಕಾರಿ ಇಷ್ಟೆಲ್ಲ ತಗೊಂಡಿದ್ದಾನೆ ಆಯಿತಾ. ನಿಜವಾಗಿ ಇಷ್ಟು ಬೇಕು ಅಂತಿಲ್ಲ, ನಾನು ಟೊಮೆಟೊ ಮತ್ತು ನೀರುಳ್ಳಿ ಮಾತ್ರ ಹಾಕೋದು. ಟೊಮೆಟೊ, ನೀರುಳ್ಳಿ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೀನಿ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಏನನ್ನ ನಾನು ಮೊನ್ನೆ ಎಳ್ಳೆಣ್ಣೆ ಹಾಕಿದ್ದೆ, ಆಮೇಲಿಂದ ಕಡಿಮೆ ಆಗಿದೆ ಅವನಿಗೆ ನೀರು ಬರೋದು ಕಣ್ಣಲ್ಲಿ. ಇಬ್ಬರು ಸಹ ಹುಷಾರಿದ್ದಾರೆ. ನಿನ್ನೆ ರಾತ್ರಿ ಸಹ ಏನು ತೊಂದರೆ ಆಗಲಿಲ್ಲ. ನಾನು ಒಂದು ಸಲ ಎದ್ದು ಬಂದು ನೋಡಿದೆ, ಮೊನ್ನೆ ಥರ ಏನಾದರೂ ಬಲ ಇಲ್ಲದಾಗೆ ಆಗಿದೆ ಅಂತ. ಹೀಗೆ ಮಾಡಿದರೆ ಹೀಗೆ ಎಂತ ಇಲ್ಲ. ಅವನ ಹಾರ್ಟ್ ಬೀಟ್ ಸಹ ಕಡಿಮೆ ಆಗಿತ್ತು. ಮೈ ಫುಲ್ಲು ಚಂಡಿಯಾಗಿತ್ತು, ಅಂದರೆ ತಂಪಾಗಿತ್ತು ಶರೀರ. ಅದು ಹಿಡಿಯುವಾಗಲೇ ಗೊತ್ತಾಗ್ತಿತ್ತು. ಹಾಕೊಳ್ಳಿ, ಅಲ್ಲಿ ಹೋಗಿ ಮೂತ್ರ ಮಾಡೋದು. ಬೇರೆ ಎಲ್ಲಿ ಕೂಡ ಗಲೀಜು ಮಾಡೋದಿಲ್ಲ, ಅದರಲ್ಲೇ ಮಾಡ್ತಾರೆ. ವರ್ಷಕ್ಕೆ ಕ್ಲೀನ್ ಮಾಡಿಕೊಂಡು ಬರ್ತಾರೆ. ನಾಗೇಶ್ ಪ್ರಭು ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಅಪ್ಪ ಕಿರಣ್ ಪ್ರಭು ಅವ್ರದ್ದು ಬರ್ತ್ಡೇ ಅಂತ. ಕಿರಣ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಮೇ 31ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿದು, ಕಸಿನ್ಸಿದು, ಮಕ್ಕಳದು ಯಾರ್ದಾದ್ರು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ನೇಮ್ ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ನಾನು ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ಬೆಳಿಗ್ಗೆ ವಿಶ್ ಮಾಡ್ತೇನೆ. ಬೆಳಿಗ್ಗೆ ತಿಂಡಿ ಎಲ್ಲ ತಿಂದಾಯಿತು. ಇವರು ಆಫೀಸಿಗೆ ಹೋದರು. ಇವತ್ತು ಶನಿವಾರ ಇವತ್ತು ಡ್ಯೂಟಿ ಉಂಟು, ನಾಳೆ ರಜೆ. ಹಾಗೆ ಗೊಬ್ಬರದ ಕೆಲಸ ಎಲ್ಲ ಮುಗಿದಿದೆ. ಇನ್ನು ದನಗಳಿಗೆ ಕುಡಿಲಿಕ್ಕೆ ಸಹ ಕೊಟ್ಟಾಯಿತು. ಅವರನ್ನು ಹೊರಗಡೆ ಕರ್ಕೊಂಡು ಹೋಗೋದು. ನಾನು ನಿನ್ನೆ ಬೂದಿದೊಂದು ಕೆಲಸ ಉಂಟು ಅಂತ ಹೇಳಿದ್ದಲ್ಲ, ಅಂದರೆ ನಮ್ಮಲ್ಲಿ ಕಳೆದ ವರ್ಷದಿಂದ ಸ್ಟಾಕ್ ಆದ ಬೂದಿ ಉಂಟಲ್ಲ, ಬಚ್ಚಲಿದು ಮತ್ತು ಮನೆ ಒಳಗಿದ್ದು ಒಲೆದು, ಅದು ತೆಗಿಲಿಕ್ಕೆ ಆಗಲಿಲ್ಲ. ನಿನ್ನೆ ಕೆಲಸ ಆಗೋಗಲೇ ಲೇಟ್ ಆಯಿತು ಗೊಬ್ಬರದ್ದು. ಹಾಗೆ ಅದನ್ನು ಆದಿತ್ಯವಾರ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ನೋಡುವ ಹೇಗಾಗ್ತದೆ ಅಂತ. ಅಂದರೆ ಒಂದು 2 ಗಂಟೆಯಷ್ಟು ಕೆಲಸ ಉಂಟು ಅದರದ್ದು. ನಾನು ಮತ್ತು ಗಣಿ ತಗೊಂಡೋದ್ರೆ ಅಪ್ಪ ಅಲ್ಲಿ ಮಾಡ್ಬೋದು. ಅಂದರೆ ಅದೊಂದು ಕೆಲಸ ಆಗಿಬಿಟ್ರೆ ಮತ್ತು ಹೆವಿ ಕೆಲಸ ಇಲ್ಲ, ಹುಲ್ಲು ಸೊಪ್ಪು ಅಷ್ಟು ಮಾತ್ರ. ಗೊಬ್ಬರದ್ದೊಂದು ಆದದ್ದು ಉಂಟಲ್ಲ, ಅದೊಂದು ಪುಣ್ಯ. ಯಾಕಂದರೆ ಇನ್ನು ಮಳೆ ಶುರು ಆದರೆ ಅದರ ಕಷ್ಟ. ಮಾತ್ರ ಗೊಬ್ಬರ ಈ ವರ್ಷ ಉಂಟಲ್ಲ, ಕಳೆದ ವರ್ಷದಿಂದ ಈ ವರ್ಷಕ್ಕೆ ಸ್ಟಾಕ್ ಆದ ಗೊಬ್ಬರ ನಾವು ಹಾಕಿದ್ದೇವೆ. ಆದರೆ ನಾವು ತರಗೆಲೆ ಜಾಸ್ತಿ ಹಾಕಿದ್ರಿಂದ ಗೊಬ್ಬರ ತುಂಬ ಹುಡಿ ಆಗಿದೆ ಆಯಿತಾ. ಅದರಿಂದ ನಮಗೆ ಕಾಲು ಭಾಗ ತೋಟಕ್ಕೂ ಕೂಡ ಹಾಕಲಿಕ್ಕೆ ಸಿಗಲಿಲ್ಲ. ಯಾವಾಗಲೂ ಕೂಡ 2-3 ದಿವಸದ ಕೆಲಸ ಇರ್ತದೆ ಗೊಬ್ಬರದ್ದು. ಈ ಸಲ 1.5 ದಿವಸದಲ್ಲಿ ಮುಗ್ದಿದೆ. ಹಾಗೆ ಗೊಬ್ಬರ ಸಾಕಾಗಲಿಲ್ಲ ಅಂಥೇಳಿ ಅಪ್ಪನಿಗೆ ಒಂದು ಬೇಜಾರ. ಯಾಕಂದರೆ ವರ್ಷ ಗೊಬ್ಬರ ಸುಮಾರು ಇರ್ತಿತ್ತು, ಈ ವರ್ಷ ತುಂಬ ಕಡಿಮೆ. ಕಳೆದ ವರ್ಷ ಹಂಗಿಂತ ಅದರ ಮುಂಚಿನ ವರ್ಷಕ್ಕಿಂತೆಲ್ಲ ಕಂಪೇರ್ ಮಾಡಿ ನೋಡಿದರೆ ಈ ವರ್ಷ ತುಂಬ ಕಡಿಮೆ. ಹಾಗೆ ಗೊಬ್ಬರದ ಕೆಲಸ 2 ದಿವಸದಲ್ಲಿ ಮುಗ್ದಿದೆ ಅಂತ ಹೇಳುವಾಗ ನನಗೇ ಆಶ್ಚರ್ಯ. ಇಲ್ಲ ಅಂತ ಹೇಳಿದರೆ 3 ದಿವಸ 4 ದಿವಸ ಅಡುಗೆ ಮಾಡ್ತಾನೇ ಇರಬೇಕಾಗ್ತದೆ ನಾನು. ಹಾಗೆ ನೋಡು ಬರುವ ವರ್ಷ ಹೇಗಾಗ್ತದೆ ಅಂತ. ಬರುವ ವರ್ಷಕ್ಕೆ ಕೂಡ ನಾವು ಇದು ತರಗೆಲೆಯನ್ನು ಸ್ಟಾಕ್ ಮಾಡಿಟ್ಟಿದ್ದೇವಲ್ಲ, ಅದರಿಂದ ಸಹ ಗೊಬ್ಬರ ಕಡಿಮೆ ಇರ್ಬೋದು ಅಂತ ಅಂದ್ಕೊಳ್ತಿದ್ದೇನೆ. ಗೊತ್ತಿಲ್ಲ, ನೋಡುವ ಹೇಗಾಗ್ತದೆ ಅಂತ. ಇವತ್ತು ನಮ್ಮ ಮನೆಯ ಬರುವ ದಾರಿಯಲ್ಲೇ ಕಟ್ಟಿದ್ದೇನೆ. ಇಂಥ ಹುಲ್ಲುಂಟು ನೋಡಿ, ಎಷ್ಟು ಚೆಂದ ಉಂಟು ಹುಲ್ಲು. ಹಾಗೆ ಇಲ್ಲೇ ಕಟ್ಟುವ ಅಂತ. ಮತ್ತು ನನಗೆ ದೂರಕ್ಕೆ ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ. ಹೈ ತುಂಜುಂಚೇರು ಟಿಂಕಿ ಒಬ್ಬ ಬರ್ತಾನೆ, ಕಾನ್ಸ್ಟೆಂಟ್ ಸಪೋರ್ಟು ನನಗೆ. ಒಟ್ಟಿಗೆ ಇರ್ತಾನೆ ಪಾಪ. ಓ ಅಂತ ಮಾಡಲಿಕ್ಕೆ ಮತ್ತೆ ಹಣ್ಣು ದರ್ಶನ ಆಗ್ತದೆ ಓ ಅಂತ. ಟಿಂಕಿ ಉಣುಗು ಹಾಕ್ಕೊಂಡು ಬಂದಿದ್ದಿ ಕಣ್ಣಿಗೆ ಒಂದು. ವೆದರ್ ನೋಡಿ ಹೀಗೆ ಉಂಟು, ಚೆಂದ ಉಂಟು ನೋಡಿ. ಇವತ್ತು ಬೆಳಿಗ್ಗೆ ಚೆಂದ ಬಿಸಿಲುಂಟು, ಸೆಕೆ ಮಾತ್ರ ಕಂಡಬಿಟ್ಟು ಸೆಕೆ. ನಾನು ಸೊಪ್ಪಿಗೆ ಬಂದಿದ್ದೆ, ಆಗ ಬಳ್ಳಿ ತಗೊಂಡು ಬಂದಿರಲಿಲ್ಲ. ಹಾಗೆ ಸೊಪ್ಪು ಮಾಡಿ ಒಮ್ಮೆ ದನಗಳನ್ನು ಬದಲಿಸುವ ಅಂತ ಹೋದ್ದು. ದನಗಳನ್ನು ಬದಲಿಸುವಾಗ ತಾಯಿ ಓಡಿದ್ಲು ಯಾವಾಗಲಿನ ಹಾಗೆ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಇವತ್ತು ಮತ್ತೆ ಓಡಿದ್ಲು. ಹಾಗೆ ಪುನಃ ಅವಳ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಹೋಗಿ
ಕರ್ಕೊಂಡು ಬಂದು ಕಟ್ಟಿ ಒಂದು ಎಂಥ ಹುಲ್ಲಿಲ್ಲ ಅಲ್ಲಿ ಹೋಗಿ ನಿಂತು ಹಾಗೆ ಅಲ್ಲೇ ಕಟ್ಟಿದೆ. ಯಾಕಂದರೆ ಇನ್ನು ಬೇರೆಯವರ ತೋಟಕ್ಕೆಲ್ಲ ಹೋಗಬಾರ್ದಲ್ಲ. ಈಗ ನನಗೆ ಭಯ, ಒಂದು ಏನಾದರೂ ಅನಗತ್ಯದ್ದು ತಿಂದು ಅಜೀರ್ಣದ ಸಮಸ್ಯೆ ಮಾಡಿಕೊಂಡ್ರೆ, ಇನ್ನೊಂದು ಭಯ ಮೇಯ್ನ್ ಬೇರೆಯವರ ತೋಟಕ್ಕೆ ಹೋಗುವುದು. ಆಯಿತಾ, ಇಲ್ಲಿ ಹೀಗೆ ದನಗಳಿಗೆ ಗೊತ್ತಿರೋದಿಲ್ಲ ಇದು ಅವರ ತೋಟ ನಮ್ಮ ತೋಟ ಅಲ್ಲ ಅಂತ. ಒಬ್ವಿಯಸ್ಲಿ ಬೇರೆಯವ್ರ ತೋಟಕ್ಕೆ ಹೋದರೆ ಅವರು ಗಲಾಟೆ ಮಾಡೋದು, ಬೈಯೋದು, ಈ ಥರ ಏನಾದರೂ ಆಗ್ತದೆ. ಅದಕ್ಕೋಸ್ಕರ ಜಾಗೃತಿ ಮಾಡೋದು ನಾನು ಹೋಗಬಾರ್ದು ಅಂತ. ಕೆಲವೊಮ್ಮೆ ಹೋಗ್ತಾರೆ, ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಅಲ್ಲಿ ತಲುಪಿರ್ತಾರೆ ಅಂತ, ಅದು ಏನು ಅಂತ ಗೊತ್ತಿಲ್ಲ. ಹಾಗೆ ಜಾಗೃತಿ ಮಾಡೋದು, ಕಷ್ಟಪಟ್ಟಾದರೂ ನನಗೆ ಕಷ್ಟ ತೊಂದರೆ ಇಲ್ಲ, ಹೇಗಾದರೂ ಕಂಟ್ರೋಲ್ ಮಾಡಿ ಕಟ್ಟುವ ಅಂತ. ಈ ಟಿಂಕಿಗೆ ಎಂತ ಆಗಿದೆ ಟಿಂಕಿ. ಹಾಗೆ ಈಗ ಒಂದು ಕಡೆ ಕಟ್ಟಿ ಬಂದಾಯ್ತಾ, ನನಗೊಂದು ಆಸೆ ಚಂದ ಮೇಯ್ಲಿ ಸ್ವಲ್ಪ ಹುಲ್ಲಿರುವಲ್ಲಿ ಅಂತ. ಹಾಗೆ ಹುಲ್ಲಿಲ್ಲ, ಅಲ್ಲಿ ಒಂದು ಕಡೆ ಕಟ್ಟಿ ಬಂದೆ. ಇನ್ನು ಮಧ್ಯಾಹ್ನ ತನಕ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ನಾನು ಸೊಪ್ಪು ಕಟ್ಟಿ ಹೋಗ್ತೇನೆ. ನನಗೆ ಸೊಪ್ಪು ಮಾಡಿ ಮೊದಲೇ ಸ್ವಲ್ಪ ಸುಸ್ತಾಗಿತ್ತು. ಹಾಗೆ ಈಗ ಮನೆಗೆ ಹೋಗಿ ನೀರು ಕುಡಿದು ಸ್ವಲ್ಪ ಫ್ಯಾನ್ ಅಡಿಯಲ್ಲಿ ಕೂತೆಲ್ಲ ಬಂದದ್ದು ಸೊಪ್ಪು ಕಟ್ಟಲಿಕ್ಕೆ. ಟಿಂಕಿಗಂತೂ ದಶಿನ ಆಗೋದು, ಎಲ್ಲಿ ಬಂದರೂ ಹೂಳು ಇಡುದಿವ ಬಾಯಿಲಿ. ಎಂತ ನೀನು ಹೂಳು ಇಡುದಾ? ಇದು ಮುಟ್ಟಿದ್ರೆ ಸಾಕು ಮೇನ್ ಅವನು. ಸೊಪ್ಪು ಒಂದು ಕಟ್ಟ ಆಯಿತು, ಕಟ್ಟಿದ್ದೇನೆ. ಇನ್ನೊಮ್ಮೆ ಅಪ್ಪನ ಹತ್ರ ಹೇಳಬೇಕು ಹೊರಿಸಲಿಕ್ಕೆ. ನನಗೆ ಸ್ವಲ್ಪ ಸ್ವಲ್ಪ ಕೊಂಡೋಗಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅವರು ಬೂದಿ ಹೊರ್ತಾ ಇದ್ದಾರೆ ಅಪ್ಪ. ಹೀಗಾದರೆ ನಾನು ಸಹ ಅವ್ರಿಗೆ ಹೋಗಿ ಹೆಲ್ಪ್ ಮಾಡಬೇಕು. ಈ ಅಪ್ಪ ಉಂಟಲ್ಲ, ಸಡನ್ ಒಂದು ಡಿಸಿಷನ್ನ ಅವ್ರದ್ದು ಇವತ್ತು ಒಂದಿದ್ರೆ ನಾಳೆ ಇನ್ನೊಂದು ಆಗ್ತದೆ. ನಿನ್ನೆ ಹೀಗೆ ಹೇಳ್ತಿದ್ರು, ಅಂದರೆ ಇವತ್ತೇ ಗೊಬ್ಬರ ಹೊತ್ತಾದಮೇಲೆ ಬೂದಿಯನ್ನು ಖಾಲಿ ಮಾಡುವ ಅಂತ ಹೇಳಿದರು. ಮತ್ತು 5 ಗಂಟೆ ಆಗುವ ಅವ್ರದ್ದು ಡಿಸಿಷನ್ ಚೇಂಜ್. ಅವ್ರಿಗೆ ಬೇಗ ಹೋಗ್ಲಿಕ್ಕುಂಟು, ಬಂದವರಿಗೆ ನಾವು ಆದಿತ್ಯವಾರ ಹೊರುವ, ನೀವಿಬ್ಬರು ಹೊರಿ, ನಾನು ಅಲ್ಲಿ ಹಾಕ್ತೇನೆ ಬೂದಿ ಅಂತ ಹೇಳ್ತೆ. ಈಗ ನಾನು ಸೊಪ್ಪಿಗೆ ಬಂದಾದಮೇಲೆ ಅವರೊಬ್ಬರು ಹೊರ್ತಿದ್ದಾರೆ. ಎಂಥ ಒಂದು ಅಂತ ಹೇಳಿದರೆ ಒಂದು ಕೇಳೋದಿಲ್ಲ ಅಪ್ಪ ಸ್ವಲ್ಪ. ಅಂದರೆ ಈಗ ಅವರೊಬ್ಬರೇ ಭಾರ ಹೊತ್ತು ಮಾಡಬೇಕಲ್ಲ. ನಾಳೆ ಆದರೂ ನಾವು ಸ್ವಲ್ಪ ಶೇರ್ ಮಾಡಿ ಆದರೂ ಮಾಡ್ಬೋದಿತ್ತು. ಏನು ಅಂದರೆ ನಾನೇನಾದರೂ ಹೇಳಿದರೆ ಸುಮ್ಮನೆ ಅವರಿಗೆ ಕೋಪ ಬರ್ತದೆ. ಅದಕ್ಕೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅಕ್ಕನವ್ರು ಹೇಳಿದ್ರು, ನೀನೆಂತ ಮಾತಾಡಬೇಡ, ಸುಮ್ಮನೆ ಇರು, ಅವರವರಷ್ಟಕ್ಕೆ ಬೊಬ್ಬಡಿತಿರಲಿ ಅಂತ. ಅದಕ್ಕೆ ನಾನು ಸುಮ್ಮನೆ ಇರೋದು ನನ್ನಷ್ಟಕ್ಕೆ. ಹಾಗೆ ಬೆಳಿ ತಿಂಡಿಗೆ ಸಹ ಬರಲಿಲ್ಲ ಇವರು ಕೇಳ್ತಾ ಇದ್ರು ಶಂಭು ಎಲ್ಲಿ ಅಂತ. ನಮ್ಮ ಶಂಭುಗಿಂತ ದೊಡ್ಡ ಕಜ್ಜೋ ಕಾಣ್ತಾನೆ ಈಗ. ಶಂಭು ಬೇಟೆ ಮಾಡೋದಲ್ಲ ಈಗ ನೀನು? ಭಾರಿ ಆಗಿದೆ, ಇನ್ನು ಇಲ್ಲಿಂದ ದೂರ ಹೋಗೋದು ಬೇಡ ಶಂಭು. ಈಗ ಇದು ಕಾಯಿ ತಿನ್ಲಿಕ್ಕಾಗ್ತದೆ, ಇದು ಬೇಕಾ? ದೂರ ಹೋಗ್ಬೇಡ, ಮನೆಗೆ ಹೋಗುವ. ಇಲ್ಲಿ ಒಂದು ಈ ಥರ ಮಾಡಿದ್ದಾರೆ ಅಪ್ಪ, ಹಿಟ್ಟಿಗೆಲ್ಲ ಕಟ್ಟಿ ಸಾರಣೆ ಮಾಡಿ ಇದರೊಳಗಡೆ ಬೂದಿಯನ್ನು ಸ್ಟಾಕ್ ಮಾಡಿದೆ. ಆಯಿತಾ, ನನಗೆ ಇದರೊಳಗಿಂತ ತಗೊಳ್ಳಿಕ್ಕಾಗಲ್ಲ. ನಾನು ಇದ್ರ ಮೇಲೆ ಹತ್ತಿ ಅಲ್ಲಿಂದ ತೆಗೆದು ಇಲ್ಲಿಗೆ ಹಾಕೋದು. ಈಗ 4 ಸಲ ಆಯಿತು ನಾನು ಹೋಗಿ ಬರೋದು. ನಾನು ನನ್ನ ಬಟ್ಟೆಯ ಮೇಲೆ ಇವರದ್ದು ಹಾಕ್ಕೊಂಡಿದ್ದೇನೆ, ಯಾಕಂದರೆ ಈ ಬಟ್ಟೆಗೆಲ್ಲ ಬೂದಿ ಆಗ್ತಿದೆ. ಅದಕ್ಕೋಸ್ಕರ ಸಂಜೆ ತನಕ ಇರಬೇಕಲ್ಲ ಅಂತ ಹೇಳಿ ಈಗ ಈ ವರ್ಕಿಗೋಸ್ಕರ ಇವರದ್ದು ಬಟ್ಟೆ ಹಾಕ್ಕೊಂಡಿದ್ದೇನೆ. 4 ಸಲ ಹೋಗಿ ಬಂದೆ. ನಮ್ಮ ತೋಟದ ಎಂಡಿಗೆ ಹೋಗಬೇಕಾಯ್ತಾ ಹೊತ್ಕೊಂಡು. ಭಾರ ಏನಿಲ್ಲ, ಬಟ್ ಅಲ್ಲಿಂದ ಇಳಿಸುವಾಗ ಒಂದು ಸ್ವಲ್ಪ ಕಷ್ಟ. ಅದನ್ನು 2 ಮುಷ್ಟಿಯಷ್ಟು ಒಂದೊಂದು ಅಡಿಕೆ ಬುಡಕ್ಕೆ ಹಾಕಲಿಕ್ಕೆ, ಅಂದರೆ 2 ಕೈಯನ್ನು ಹೀಗೆ ಮಾಡಿ ತೆಗೆದು ಹಾಕಲಿಕ್ಕೆ ಹಾಕ್ತಾ ಇದ್ದೇನೆ. ನನ್ನದು ವರ್ಕಿದ ಬಗ್ಗೆ ನಿಮಗೆ ವ್ಲಾಗ್ ಮಾಡಲಿಕ್ಕೆ ನಂಗೆ ತೋರಿಸ್ಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ನನ್ನ ಹತ್ರ ಟ್ರೈಪಾಡ್ ಹಾಳಾಗಿದೆ ಅಂತ. ನನಗೆ ತಗೊಳ್ಳಿಕ್ಕೆ ಸಹ ಭಯ, ಯಾಕಂದರೆ ಒಂದು ಟ್ರೈಪಾಡ್ ಆರ್ಡ್ರ್ ಮಾಡಿ ಒಳ್ಳೆ ಹಣದ್ದು, ಅದು ಸರಿ ಇಲ್ಲ. ಅದನ್ನು ರಿಟರ್ನ್ ಕೊಡೋ ಆಪ್ಷನ್ ಕೂಡ ಇರಲಿಲ್ಲ ನನಗೆ. ಹಾಗೆಯೇ ಉಂಟು. ಈಗ ಅದನ್ನು ಹೀಗಾದರೂ ಮಾಡಿ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೇನೆ. ಹೇಗೆ ಅಂತ ಗೊತ್ತಿಲ್ಲ, ಮಾತ್ರ ನೋಡುವ. ಒಂದು ಅರ್ಧ ಪೋರ್ಷನಿಗೆ ಹಾಕಿ ಆಯಿತು, ಇನ್ನೂ ಅರ್ಧ ಉಂಟು ತೆಗಿಲಿಕ್ಕೆ. ಈಗ ಇನ್ನೂ ರೆಸ್ಟ್ 12 ಕಾಲ ಆಯಿತು. ಅಪ್ಪನಿಗೆ ಸಾಕಾಯ್ತಂತೆ, ಹಾಗೆ ಅವರು ರೆಸ್ಟ್ ಮಾಡ್ತಿದ್ದಾರೆ. ನಾನು ಸಹ ಇನ್ನು ಹೋಗೋದು ನಿಲ್ಲಿಸಿದ್ದು. ಇನ್ನು ಮಧ್ಯಾಹ್ನ ಮೇಲಿಂದ ನನಗೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಮಧ್ಯಾಹ್ನ ಮೇಲಿಂದ ದನಗಳನ್ನು ಕರ್ಕೊಂಡು ಬರಬೇಕು, ಹುಲ್ಲಾಗಬೇಕು. ಹಾಗೆ ಹುಲ್ಲಾದಮೇಲೆ ಟೈಮ್ ಇದ್ದರೆ ಹೋಗೋದು. ನನ್ನದು ಬಟ್ಟೆ ಒಗೆದು ಕೂಡ ಬಾಕಿಯಾಗಿದೆ. ಹಾಗೆ ಇನ್ನೂ ಸ್ವಲ್ಪ ಎಂತ ತಿಂದು ವಾಶ್ ಮಾಡೋದಾ ಇಲ್ಲ 3 ಗಂಟೆ ಮೇಲೆ ವಾಶ್ ಮಾಡೋದಾ ಅಂತ ನೋಡಬೇಕಷ್ಟೇ. ನನಗೆ ನೆನಪೇ ಇರಲಿಲ್ಲ ಅಂತಂದರೆ ನಾನು ಸರ್ಪಲ್ಲಿ ಹಾಕಿಟ್ಟಿದ್ದೇನೆ. ಈಗ ನಾನು ಅಲ್ಲಿ ನೋಡುವಾಗ ನೆನಪಾಯಿತು ಅಂತ.
ಈಗ ಸುಸ್ತಾಗಿದೆ ಹೊತ್ಕೊಂಡು ಹೋಗಿ ಬಂದು ಹಾಕಿ ಆದರೆ ಈಗ ಇಲ್ಲಾಂದರೆ ಮದ್ದಿನ ಮೇಲೆ ನೋಡುವ. ಅಮ್ಮ ಬಂದಾಗ ಎಂಥ ಖುಷಿ ಇವರಿಗೆ. ಎದ್ರು ಕೂಡ ಈಗ 5 ನಿಮಿಷದ ಮುಂಚೆ ಮಲಗಿದ್ರು. ಎಂಥ ಘೋರ ನಿದ್ದೆ. ಈಗ ನೋಡಿ ನಾನು ಜಾಸ್ತಿ ಬ್ಲಾಗಲ್ಲಿ ಇವ್ರನ್ನ ತಗೊಳ್ತಾನೆ. ಯಾಕೆ ಗೊತ್ತುಂಟಾ, ಇವರು ರಪ್ಪ ದೊಡ್ಡಾಗಿ ಬಿಡ್ತಾರೆ. ಚಿಕ್ಕ ಇರುವಾಗದ್ದು ಅದೊಂದು ಖುಷಿ ಉಂಟಲ್ಲ, ಈಗದ್ದು ಫೀಲಿಂಗ್ ಅದನ್ನು ನಾನು ಸೇವ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಫೋನಲ್ಲಿ ಆದರೂ ಡಿಲೀಟ್ ಆಗಿ ಹೋಗ್ಬೋದು, ಯೂಟ್ಯೂಬಲ್ಲಿ ಇರ್ತದಲ್ಲ, ಅದಕ್ಕೋಸ್ಕರ. ಚಿಕ್ಕ ಇರುವಾಗ ಹೇಗಿರ್ತಾರೆ, ಚಿಕ್ಕ ಪ್ರೀತಿ ಕೊಂಡಾಟ ಆಗ್ತಿರ್ತಲ್ಲ ನೋಡಲಿಕ್ಕೆ. ಹಾಗೆ ದೊಡ್ಡ ಆಗುವಾಗ ಸಹ ಪ್ರೀತಿಯೇ, ಆದರೆ ಈ ಚಿಕ್ಕ ಇರುವಾಗ ಇರುವ ಖುಷಿ ಉಂಟಲ್ಲ, ಆಗ ಇರುವುದಿಲ್ಲ. ಹಾಗೆ ಇನ್ನೂ ಯಾರಾದರೂ ಚಿಕ್ಕವರು ಬಂದಿರ್ತಾರೆ. ಹಾಗೆ ಅಮ್ಮ ಒಂದು ಚೆನ್ನಾಗಿ ನೋಡ್ಕೊಳ್ತಾಳೆ. ಮೊನ್ನೆ ಒಂದು ರಾತ್ರಿ ಕೈಕಾಲು ಆಡ್ದಾಗೆ ಮಾಡಿದ್ಲು ಇವಳು. ಕಜ್ಜು ದೊಡ್ಡಾಗಿದ್ದಾನೆ ಅಂತ ಅಕ್ಕ ಮೊನ್ನೆ ಕಮೆಂಟ್ ಹಾಕಿದ್ಲು. ಅವನು ಅವನ ತಂಗಿ ತಮ್ಮಂದು ಸಹ ಸೇರಿಸಿ ಹಾಲು ಕುಡಿತಾನೆ. ಅಲ್ಲಿ ಮಕ್ಕಳಿಗೆ ಹಾಲು ಪೌಡ್ರ್ ನೀರು ಮಾಡಿರ್ತಾನಲ್ಲ, ಅದನ್ನು ಸಹ ಹೋಗಿ ಕುಡಿತಾನೆ. ಮತ್ತು ಎಲ್ಲಿಗೆ ತೋರಾಗದಿರ್ತಾನೆ ಇವ ನಮ್ಮ ಶಂಭುಗಿಂತ ಸಹ ದೊಡ್ಡಾಗಿದ್ದಾನೆ ಆಯಿತಾ. ಇವರು ಹೇಳ್ತಿದ್ರು ಗಣ್ಣಿ, ಶಂಭುಗಿಂತ ಒಂದು 200 ಗ್ರಾಮ್ಸ್ ಜಾಸ್ತಿ ಇದ್ದಾನೆ ಅಂತ. ಬರಲಿಲ್ಲ, ಎಲ್ಲೇ ಸಹ ಹುಲ್ಲಿಗೆ ಬರಲಿಲ್ಲ, ಎಂತಕ್ಕೂ ಬರಲಿಲ್ಲ. ನಂದಿ ಶಂಭು ಇಬ್ಬರು ಬಂದಿದ್ದರು. ಹುಲ್ಲಾಯಿತು. ನಾನು ಇಲ್ಲಿ ಹುಲ್ಲು ಇರ್ತಿದ್ದಲ್ಲ, ಅಲ್ಲೇ ಕಂಟಿನ್ಯೂ ಮಾಡಿದ್ದು. ಇಲ್ಲಿ ಮೇಲೆ ಆಗಿ ಹೀಗಿರ್ತದೆ. ಅಲ್ಲಿ ಟ್ಯಾಂಕಿ ಕಾಣ್ತುಂಟಲ್ಲ ನಮ್ಮದು ಕಪ್ಪುದು, ಅದರ ಹತ್ರನೇ ಮರ ಇರೋದು. ಇದು ರಂಬುಟಾನಿದು ಮತ್ತು ಬಿಳಿ ಜಂಬು ನೇರಳೆದು ಮತ್ತು ಪೈನಾಪಲ್ ಇದೆಲ್ಲ ಅಲ್ಲೇ ಇರೋದು. ಹಾಗೆ ಹೋಗಲಿಕ್ಕೆ ಸುಲಭ ಆಗಬೇಕಲ್ಲ ಅಂತೇಳಿ ಕ್ಲೀನ್ ಮಾಡಿದೆ. ನಾಳೆಯಿಂದ ಹೂ ಗಿಡದ್ದು ಸೈಡಲ್ಲಿ ಇರಲಿಕ್ಕೆ, ಯಾಕಂದರೆ ತುಂಬ ಬಳ್ಳಿ ಬಂದಿದೆ ಅಲ್ಲಿ. ಹಾಗೆ ಇದು ನಮ್ಮ ಹಿತ್ತಲು ಆಯಿತಾ, ಮನೆಯ ಹಿತ್ತಿಲು ಅಂತ ಹೇಳ್ತಾರಲ್ಲ, ಹಿತ್ತಲು ಅದೇ. ಬೆಕ್ಕು ಮರಿದು ಹಾಲು ರೆಡಿ ಮಾಡ್ತಾ ಇದ್ದೇನೆ ಆಯಿತಾ. ಸ್ವಲ್ಪ ನೀರು ಬಿಸಿ ಮಾಡಿ ಅದಕ್ಕೆ ಪೌಡ್ರ್ ಹಾಕಿ ಕಲಸೋದು. ನೋಡಿ ನೇಲ್ತಿದ್ದಾನೆ. ಎಂತದಾ ಗುഞ്ഞಿ. ನಾನು ಹೀಗೆ ಈ ಸೌಂಡ್ ಬರ್ತದಲ್ಲ, ಹೀಗೆ ಟಂಗ್ ಟಂಗ್ ಟಂಗ್ತಾ ಅವನಿಗೆ ಗೊತ್ತಾಗ್ತದೆ. ಇದು ಸಂಜೆದು ಹಾಲಾಯ್ತು. ಚೂರೇ ಕೊಡೋದು ನಾನು, ಜಾಸ್ತಿ ಕೊಡಲಿಕ್ಕಿಲ್ಲ, ಯಾಕಂದರೆ ಉಳಿಸ್ತಾರೆ ಅವರು. ಉಳಿಸಿದ್ದನ್ನು ನಮ್ಮ ಕಜ್ಜ ಕುಡಿತಾನೆ, ಅದಕ್ಕೆ. ಕುഞ്ഞಿ ಕುಡಿತಾರೆ. ನಾನಿವತ್ತು ಟೊಮೆಟೊ ರೈಸ್ ಮಾಡ್ತಿದ್ದೇನೆ. ಎಂತೆಲ್ಲ ಬೇಕು ಗೊತ್ತುಂಟಾ, ಟೊಮೆಟೊ ಮತ್ತು ಕೆಂಪು ಮೆಣಸು ಉಂಟಲ್ಲ, ಅದನ್ನು ಬೇಯಿಸ್ಕೊಳ್ಬೇಕು. ಆಮೇಲೆ ಇದು ಮನೆಯಲ್ಲೇ ಆದಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ 3 ಎಸಳು, ಆಮೇಲೆ ಶುಂಠಿ. ನಿಮ್ಮ ಮನೇಲಿ ಎಂತೆಲ್ಲ ಮಸಾಲೆ ಉಂಟು ಅದೆಲ್ಲ ಒಂದೊಂದು ಹಾಕಿ. ಎಂತಂದರೆ ಚಕ್ಕೆ, ಲವಂಗ ಮತ್ತು ದಾಲ್ಚಿನ್ನಿ ಅದೆಲ್ಲ ಒಂದೊಂದು ಪೀಸ್ ಹಾಕೋದು. ನಾನೆಲ್ಲ ಸಹ ಮಿಕ್ಸ್ ಮಾಡಿ ಈ ಡಬ್ಬದಲ್ಲಿ ಇಟ್ಟಿದ್ದೇನೆ. ಇದು ಖಾಲಿಯಾದಾಗ ಉಂಟು, ಇನ್ನು ಬೇರೆ ತರಬೇಕಷ್ಟೇ. ನಾನು ಸಾಧಾರಣ ಉಂಟು. ಮತ್ತು ಗರಂ ಮಸಾಲೆ ಐಟಮ್ ನಮ್ಮ ಮನೇಲಿ ಕಡಿಮೆ ಆಯಿತಾ. ಅದು ಸಂಜೆದು ತಿಂಡಿ ಅಥವಾ ಪಲಾವ್ ಮಾಡಿದರೆ ಅಷ್ಟೇ, ಅದು ಅಪರೂಪಕ್ಕೆ ಒಮ್ಮೆ ಮಾಡೋದು. ನಮ್ಮಲ್ಲಿ ತರಕಾರಿ ಸ್ವಲ್ಪ ಉಂಟು, ಮೊನ್ನೆ ತಂದದ್ದು ಹಾಳಾಗ್ತದೆ ಅಂತೇಳಿ ಸಂಜೆಗೆ ನಾನು ರೈಸ್ ಮಾಡ್ತಿದ್ದೇನೆ. ಇವರು ಬರೋಕ್ಕಿಂತ ಮುಂಚೆ ಈಗ ರೆಡಿ ಆಗಬೇಕು ನನಗೆ. ನಾನು 2 ಲವಂಗ 2 ದಾಲ್ಚಿನ್ನಿ ತಗೊಳ್ತೇನೆ, ಮತ್ತು ಒಂದು ಸ್ವಲ್ಪ ಚಕ್ಕೆ ಇಲ್ಲಿ ಹಾಕುವ. ಇದರಲ್ಲಿ ಇದನ್ನು ಡರ್ರ್ ಅಂತ ಗ್ರೈಂಡ್ ಮಾಡೋದು. ಈಗ ತರಕಾರಿ ಇಷ್ಟೆಲ್ಲ ತಗೊಂಡಿದ್ದೇನೆ ಆಯಿತಾ. ನಿಜವಾಗಿ ಇಷ್ಟು ಬೇಕು ಅಂತಿಲ್ಲ, ನಾನು ಟೊಮೆಟೊ ಮತ್ತು ನೀರುಳ್ಳಿ ಮಾತ್ರ ಹಾಕೋದು. ಟೊಮೆಟೊ, ನೀರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟೇ ಹಾಕೋದು. ಇದು ತರಕಾರಿ ಉಂಟಲ್ಲ, ಮೊನ್ನೆ ಗೊಬ್ಬರ ಹೊರಲಿಕ್ಕೆ ಇದ್ರಲ್ಲ, ಹಾಗೆ ಬೆಳಗ್ಗೆ ತಿಂಡಿ ಸುಲಭ ಆಗಲಿ ಅಂತೇಳಿ ಪಲಾವ್ ಮಾಡಿದ್ದು. ಹಾಗೆ ಅದರದ್ದು ಉಳಿದದ್ದು ವೇಸ್ಟ್ ಆಗ್ತದಲ್ಲ ಅಂತೇಳಿ ಇವತ್ತು ಟೊಮೆಟೊ ರೈಸ್ ಮಾಡುವಾಗ ಹಾಕ್ತಿರೋದು. ಇದು ಆಪ್ಷನ್ ಅಲ್ಲ ಆಯಿತಾ. ನನಗೆ ತರಕಾರಿ ಅಂದರೆ ತುಂಬ ಇಷ್ಟ. ಹಾಗೆ ಪಲಾವಲ್ಲೆಲ್ಲ ತರಕಾರಿ ಜಾಸ್ತಿ ಬೇಕು ರೈಸಿಗಿಂತ, ಅದಕ್ಕೆ ಹಾಕ್ತಿದ್ದೇನೆ ಇಷ್ಟು. ಇದು ಪಲಾವ್ ಥರನೇ, ಪಲಾವ್ ಪ್ಲಸ್ ಟೊಮೆಟೊ ರೈಸ್ ಅಂತ ಹೇಳ್ಬೋದು. ಇದು ಇಂಗ್ರೀಡಿಯೆಂಟ್ಸ್ ನಾನು ಬೇರೆ ಅಂತ ಹಾಕ್ತಿಲ್ಲ. ಅಂದರೆ ಈಗ ಏಲಕ್ಕಿ ಮತ್ತು ಇದು ಆ್ಯಡ್ ಮಾಡಿದೆ, ಏಲಕ್ಕಿ ಮತ್ತು ಪೆಪ್ಪರ್ ಆ್ಯಡ್ ಮಾಡಿದೆ ಆಯಿತಾ. ನಂಗೆ ಮರ್ತಿತ್ತಾಗ ಹಾಕಲಿಕ್ಕೆ. ಇದನ್ನು ಇನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ನನಗೆ ಉಂಟಲ್ಲ ವ್ಲಾಗ್ ಮಾಡುವಾಗ ಇದನ್ನೆಲ್ಲ ಹೀಗೆ ಜೋಡಿಸಿ ಎಲ್ಲ ಮಾಡುವಾಗ ಹೊತ್ತಾಗ್ತದಲ್ಲ, ಅದಕ್ಕೆ ನಾನು ರೆಸಿಪಿ ಹಾಕೋದೇ ಇಲ್ಲ ಆಯಿತಾ. ಅದಕ್ಕೋಸ್ಕರ ಇದನ್ನು ಗ್ರೈಂಡ್ ಮಾಡೋದು. ಮತ್ತು ನಾನು ಬೇರೆ ಎಂಥ ಮಸಾಲೆ ಆ್ಯಡ್ ಮಾಡ್ತಿಲ್ಲ.
ಅಕ್ಕಿ ಉಂಟಲ್ಲ ಸೋನಾ ಮಸೂರಿ 1 ಗ್ಲಾಸ್ ತೊಗೊಂಡಿದ್ದೇನೆ. 1 ಗ್ಲಾಸ್ ತಗೊಂಡ್ರೆ ಇದರಲ್ಲಿ 2 ಗ್ಲಾಸ್ ನೀರು ಹಾಕಲಿಕ್ಕೆ ಬೇಯಿಸುವಾಗ. ಈಗಕ್ಕೆ ಮಾತ್ರ ಅಲ್ಲ, ಸಂಜೆಗೆ ಅಂತೇಳಿ ಇಷ್ಟೇ ತಗೊಳ್ತಿದ್ದು ಅಕ್ಕಿ, ಸ್ವಲ್ಪ ದೊಡ್ಡ ಗ್ಲಾಸು. ಎಣ್ಣೆ ಇಟ್ಟಾಯಿತು. ಈಗ ಪೂರ್ತಿ ತರಕಾರಿ ಹಾಕಿ ಬಿಡೋದು ಫ್ರೈ ಮಾಡಲಿಕ್ಕೆ. ಸ್ವಲ್ಪ ಬಾಡಿದಾಗೆ ಆದಾಗ ನಾನು ಮಾಡಿದ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಬೇಕು, ಗ್ರೈಂಡ್ ಮಾಡಿದ ಪೇಸ್ಟನ್ನು. ಕೆಂಪು ಮೆಣಸು ಹಾಕಿದ್ರಿಂದ ಪೇಸ್ಟ್ ಈ ಕಲರ್ ಬಂದಿದೆ, ಇಲ್ಲಾಂದರೆ ಗ್ರೀನ್ ಇರ್ತದೆ. ಮತ್ತು ಟೊಮೆಟೊ ಕೂಡ ಹಾಕಿದ್ದು ಉಂಟಲ್ಲ ಗ್ರೈಂಡ್ ಮಾಡುವಾಗ, ಹಾಗೆ. ಈಗ ನೀನು ಇದಕ್ಕೆ ಹಾಕುವ. ಈಗಿನ್ನು ನಾನೀಗ 1 ಗ್ಲಾಸ್ ನೀರು ಹಾಕಿದೆ ತರಕಾರಿ ಸ್ವಲ್ಪ, ಇಲ್ಲಾದರೆ ಅಡಿ ಹಿಡಿತದಲ್ಲ ಅದಕ್ಕೆ. ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು. ಮತ್ತು ಅಕ್ಕಿ ಹಾಕಿದ ಮೇಲೆ ಒಮ್ಮೆ ಟೇಸ್ಟ್ ಮಾಡಬೇಕು, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗೋದು ಕಡಿಮೆ ಆಗೋದು, ಬೆಂದಾದಮೇಲೆ ನಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ನಾನು ಹಾಗೆ ಮಾಡ್ತೇವೆ ಅವರು. ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ನಾನೀಗ 1 ಗ್ಲಾಸ್ ನೀರು ಬಾಕಿ ಇತ್ತಲ್ಲ ಅದನ್ನು ಹಾಕ್ತಿದ್ದೇನೆ. ಆಮೇಲೆ ಈಗ ಉಪ್ಪು ಸರಿ ಉಂಟಾ ಅಂತ ನೋಡ್ಕೊಳ್ಬೇಕು, ಚೆನ್ನಾಗಿ ಕಲಸಿ ಆದಮೇಲೆ. ಉಪ್ಪು ಕರೆಕ್ಟ್ ಉಂಟು. ಈಗ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ಅಂತ ಮೇಲಿಂದ. ಕುಕ್ಕರಿದು ಮುಚ್ಚಳ ಮುಚ್ಚೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ, ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಮುಚ್ಚಳ ಮುಚ್ಚಿ ಆಯಿತು. ಇನ್ನು 4 ಇಲ್ಲಾದರೆ 5 ವಿಶಿಲ್ ಆದಮೇಲೆ ಬಂದ್ ಮಾಡಿದರೆ ಆಯಿತು. ಎಲ್ಲಿ ಬಂದು ಕೂತದಣ್ಣ? ಅವ ಇಲ್ಲಿಂದ ಈ ಪ್ಯಾಂಟ್ ಹಾಕಿದ್ರೆ ಉಂಟಲ್ಲ ಅಲ್ಲಿಂದ ಹತ್ತಿ ಬರೋದು, ಇಲ್ಲಿ ಕೂತ್ಕೊಳ್ಳೋದು. ಈಗ ಅಭ್ಯಾಸ ಆಗಿದೆ ಇವನಿಗೆ ಅಂತ ಪ್ಯಾಂಟಲ್ಲಿ ನೇಲುದು. ಪಡಿ ಕಲ್ಲು ನಿನ್ನೆ ಪಡಿ. ಆದರೆ ನಾನು ಕನ್ವಿ ಅಂತ ಕರೆಯೋದು, ಯಾಕೆಂತ ಗೊತ್ತಿಲ್ಲ ನನಗೆ. ಕನ್ವಿ ಅಂತ ಕರೀತಿದ್ದೇನೆ, ಯಾಕೆಂತ ನನಗೂ ಇನ್ನೂ ಗೊತ್ತಿಲ್ಲ. ಇವನ ಹೆಸರು ಪಡಿ ಅಂತ ನಾನು ಮನಸ್ಸಲ್ಲಿ ಹೇಳ್ಕೊಂಡ್ಲು, ಮನಸ್ಸಲ್ಲಿ ಹೇಳ್ತಿರ್ತೇನೆ ಪಡಿ ಅಂತ ಕರಿ ಅಂತ. ಆದರೆ ನನಗೆ ಕನ್ವಿ ಅಂತ ಬರ್ತದೆ, ಯಾಕೆಂತ ಗೊತ್ತಿಲ್ಲ. ನಾನಿವತ್ತಂತೂ ಬೆಕ್ಕು ಜಾಸ್ತಿ ವ್ಲಾಗ್ ಮಾಡಿದ್ನಾ ಅಂತ ಅನಿಸ್ತದೆ. ಆದರೆ ಇರಲಿ, ನನಗೆ ಫ್ಯೂಚರಲ್ಲಿ ನೋಡ್ಲಿಕ್ಕೆ ಆಗ್ತದೆ ನನ್ನ ಹತ್ರ ಬೆಕ್ಕೋಳು ಇಷ್ಟಿತ್ತು, ನನ್ನ ಪಡಿ ಇದ್ದ, ಕ್ಯೂಟ್ ಇದ್ದ ಅಂತೇಳಿ ಅಲ್ಲ ಶುಭಣ್ಣ.